ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ಶ್ಲೋಕಕ್ಕೂ ಮೊದಲು ಸಂಜಯ ಉವಾಚ ಹೇಳಬೇಕು. ಏತಚ್ಛ್ರುತ್ವಾ ಶಬ್ದ ಇದೆ. ಏತ ಆದ ನಂತರ ಅರ್ಧ ಚ. ಏತಚ್ ಮುಂದೆ ಛ್ರುತ್ವಾ. ಛ್ರುತ್ವಾ ಶಬ್ದ. ಏತಚ್ಛ್ರುತ್ವಾ ವಚನಂ ಕೇಶವಸ್ಯ. ವ ಮೇಲೆ ಆಘಾತ. ವಚನಂ ಕೇಶವಸ್ಯ ಕೃತಾಂಜಲಿರ್. ಕೃತಾಂಜಲಿರ್ ಇಲ್ಲಿ ಅರ್ಧ ರಕಾರ. ಕೃತಾಂಜಲಿರ್ವೇಪಮಾನಃ ಕಿರೀಟಿ. ವೇಪಮಾನ ನಂತರ ವಿಸರ್ಗ ಉಚ್ಚಾರಣೆ ಅರ್ಧ ಖ ರೀತಿ. ಮುಂದೆ ಕಿರೀಟಿ ನಲ್ಲಿ ರಿ ಮತ್ತೆ ಟಿ ಎರಡು ದೀರ್ಘ. ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ. ನಮಸ್ಕೃತ್ವಾ ಮ ಮತ್ತೆ ಕೃ ಮೇಲೆ ಆಘಾತ. ಕೃತ್ವಾ ವಾ ದೀರ್ಘ. ನಮಸ್ಕೃತ್ವಾ ಭೂಯ. ಭೂ ಮಹಾಪ್ರಾಣ ದೀರ್ಘ. ಯ ರಸ್ವ. ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ. ಮುಂದಿನ ಚರಣ ಸಗದ್ಗದಂ ಶಬ್ದ ಇದೆ. ಸಗದ್ಗದಂ. ಸಗದ್ ಸ ಗ ಆದ ನಂತರ ಅರ್ಧ ದಕಾರ. ಸಗದ್ ಗದಂ. ಗದಂ ಶಬ್ದ ಇದೆ. ಸಗದ್ಗದಂ ಭೀತಃ ಎರಡು ಭೀ ಈ ಶಬ್ದದಲ್ಲಿ ಬಂದಿದೆ. ಎರಡು ಮಹಾಪ್ರಾಣ ದೀರ್ಘ ಬರಬೇಕು. ಭೀತಃ ಪ್ರಣಮ್ಯ. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ.